ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ತಂಗಿ ಸಂಜೆಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತೇಳಿ ನಮ್ಮ ಎನ್ ಆರ್ ಪುರಕ್ಕೆ ಹೋಗಿದ್ವಿ. ಸೊ ಗಾಡಿಯಲ್ಲಿ ಹೋಗಿ ಬೇಗ ಬರ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ಸಂಜೆ 4 ಗಂಟೆಗೆ ಹೋಗಿ ನಮ್ಮೂರ ಸಂತೆ ಎಲ್ಲ ನಡೀತಾ ಇತ್ತು. ಸೊ ಶನಿವಾರ ದಿನ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ. ತುಂಬ ಚೆನ್ನಾಗಿತ್ತು ಸಂತೆ ಮಾತ್ರ. ಅಂದರೆ ನಾನು ನೋಡಿ ತುಂಬ ವರ್ಷಗಳೇ ಆಗೋಯಿತು. ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ಮಾಡೇ ಇಲ್ಲ. ಸೊ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರೇ ಹೋಗಿ ಸಂತೆ ಮಾಡ್ಕೊಂಡು ಬಂದ್ವಿ. ಸಂತೆಯಲ್ಲಿ ನೋಡೋಕ್ಕಂತರ ತುಂಬ ಚೆನ್ನಾಗಿರುತ್ತೆ, ತುಂಬ ಜನಗಳು ಓಡಾಟ ಎಲ್ಲ ಚೆನ್ನಾಗಿರುತ್ತೆ. ಸೊ ಖುಷಿ ಆಯಿತು. ತುಂಬ ಜನ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಮಾತಾಡ್ಕೊಂಡು ಬಂದ್ವಿ. ಇವರು ನಮ್ಮ ಹತ್ರ ಕೇಳಿದ್ರು, ನೀವು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಫಸ್ಟ್ ಅವರು ಬೇರೆ ಏನೋ ಅಂದ್ಕೊಂಡ್ರು ಅನಿಸುತ್ತೆ. ಆಮೇಲೆ ಹೇಳಿದ್ವಿ ಈ ಥರ ಇದೆ ಅಂತ. ಸಬ್ಸಿಡಿ ಹಾಗೆ ಮಾತಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಅವರು ನಮ್ಮೂರಿನವರೇ, ಹಾಗಾಗಿ ಅವರು ಏನು ಅಂದ್ಕೊಳ್ಳಲಿಲ್ಲ ವಿಡಿಯೋ ಮಾಡುವಾಗ. ನಾವು ಸೊಪ್ಪು ತಗೊಳ್ಳೋ ಆಂಟಿ ಅಂತ ಹೇಳ್ತೀನಿ. ಅವು ಸೊಪ್ಪು ತಗೊಳ್ಳೋ ಆಂಟಿ ಇವರು. ಅವರು ಕೇಳಿದ್ರು ಏನಕ್ಕೆ ವಿಡಿಯೋ ಮಾಡ್ತಾ ಇದೆಯಾ ಅಂತ. ಓವರಾಲ್ ನಮ್ಮ ನರಸಿಂಹರಾಜಪುರದ ಸಂತೆ ಈ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು, ಆದರೆ ಸಂಜೆ ಹಂಗೆ ಜನ ಬಂದೇ ಬರ್ತಾರೆ. ಬಿಸಿಲಿರೋ ಕಾರಣ ಎಲ್ಲರೂ ಸಂಜೆ ಹೊತ್ತೇ ಸ್ವಲ್ಪ ಬರೋದು ಜಾಸ್ತಿ. ಹಾಗೆ ಆನ್ ದ ವೇ ನಾವು ಬಿಗ್ ಬಜಾರ್ಗೂ ಕೂಡ ಹೋಗಿದ್ವಿ. ನನ್ನ ತಂಗಿ ಜೊತೆ ಅವಳು ಆಫೀಸಲ್ಲಿ ವರ್ಕ್ ಮಾಡೋ ಅವಳ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು, ಅರ್ಪಿತಾ ಅಂತ. ಅವ್ರಿಗೂ ಮಾತಾಡಿಸ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಅಲ್ಲಿಂದ ನಾವು ಬಟ್ಟೆ ಶಾಪ್ಗೂ ಕೂಡ ಹೋಗಿದ್ವಿ. ನನ್ನ ತಂಗಿಗೇನೋ ತೊಗೊಳ್ಲಿಕ್ಕಿತ್ತು, ಹಾಗಾಗಿ ಅಲ್ಲೂ ಕೂಡ ಹೋಗಿ ಬಂದ್ವಿ. ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಡಿದ್ದ ನಂತರ ನಾವು ಹೋಗಿದ್ದು ಸಂಭ್ರಮ ಫ್ಯಾನ್ಸಿ ವರ್ಲ್ಡ್ ಅಂತ. ಇದು ನಮ್ಮ ಎನ್ ಆರ್ ಪುರದಲ್ಲೇ ಇದೆ. ಒಳಗೆ ಹೋದ್ಮೇಲೆ ಗೊತ್ತಾಯಿತು ಇದು ರೀಸೆಂಟಾಗಿ ಓಪನ್ ಆಗಿರೋ ಶಾಪ್ ಅಂತ. ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ನ್ಯೂ ಶಾಪ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಯಾಕಂದರೆ ಎಲ್ಲ ವೆರೈಟೀಸು ಅವ್ರ ಹತ್ರ ಅವೈಲೇಬಲ್ ಇದೆ. ಹೆಣ್ಮಕ್ಳಿಗೆ ಏನೇನು ಬೇಕೋ ಅದೆಲ್ಲದೂ ಇದೆ. ಸೊ ಹಾಗಾಗಿ ನಮ್ಮ ಎನ್ ಆರ್ ಪುರದಲ್ಲಿ ಇರೋರು ಒಮ್ಮೆ ವಿಸಿಟ್ ಮಾಡಿ. ನನಗೆ ಸ್ವಲ್ಪ ಬ್ಯಾಂಗಲ್ಸ್ ಬೇಕಿತ್ತು, ಹಾಗೆ ಮಾತಾಡ್ತಾ ಅವರು ನಮ್ಮ ಹತ್ರ ಬ್ರೈಡಲ್ ಸೆಟ್ಸ್ ಕೂಡ ಇದೆ ಅಂತ ಹೇಳಿದರು. ಹಾಗೆ ನೋಡ್ತಾ ಇದ್ದಾಗ ನನಗಂತೂ ತುಂಬ ಇಷ್ಟ ಆಗೋಯಿತು. ಸೊ ನೀವು ರೆಂಟಾಗಿನೂ ತೊಗೋಬೋದು ಅಥವಾ ಓನಾಗಿ ಪರ್ಚೇಸ್ ಕೂಡ ಮಾಡ್ಬೋದು. ಅವ್ರ ಹತ್ರ ತುಂಬ ವೆರೈಟಿ ಬ್ರೈಡಲ್ ಸೆಟ್ಸ್ ಅವೈಲೇಬಲ್ ಇದೆ. ಈಗ ನಾನು ತೋರಿಸ್ತಿರೋ ಪಿಕ್ಚರ್ಸ್ ಎಲ್ಲ ಆಲ್ರೆಡಿ ಅವ್ರ ಹತ್ರ ಇದೆ. ನೀವು ಹೋದರೆ ಖಂಡಿತ ತೊಗೋಬೋದು. ಒಳ್ಳೆ ರೀಸನಬಲ್ ರೇಟಲ್ಲೂ ಕೂಡ ಹಾಕಿ ಕೊಡ್ತಾರೆ. ನಮ್ಮ ಎನ್ ಆರ್ ಪುರದವರು ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಾಗಿ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಅವೆಲ್ಲ ತೊಗೊಂಡು ಹೋಗೋಷ್ಟರೊಳಗೆ ಫುಲ್ ಕತ್ಲೆ ಆಗೋಯಿತು. ನೋಡಿ, ಇದು ನಮ್ಮ ಎನ್ ಆರ್ ಪುರಕ್ಕೆ ದೊಡ್ಡ ಚರ್ಚ್, ಇದು ಲಿಟಲ್ ಫ್ಲವರ್ ಚರ್ಚ್ ಅಂತ. ನಾವು 8th 9th ಎಲ್ಲ ಓದ್ತಾ ಇರುವಾಗ ಚರ್ಚ್ಗೆ ಹೋಗ್ತಾ ಇದ್ವಿ. ಪಕ್ಕದಲ್ಲಿ ಕೂಡ ಚರ್ಚ್ನವ್ರದ್ದೇ ಹಾಲ್ ಇದೆ, ಮದುವೆ ಎಲ್ಲ ನಡೆಯುತ್ತಲ್ಲಿ. ಆ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾನು ಓದಿದ್ದು 8th 9th 10th. ಅದು ದೀಪ್ತಿ ಹೈಸ್ಕೂಲ್ ಇತ್ತು. ಸೊ ಅದು ಹೊಡೆದಾಕ್ಬಿಟ್ಟಿದ್ದಾರೆ. ಈ ಕಡೆ ಪಕ್ಕದಲ್ಲಿ ಈಗ ಮಾಡಿದ್ದಾರೆ ನೋಡಿ, ಸೆಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್. ಇದು ನನ್ನ ಮಗ ಇಲ್ಲೇ LKG UKG ಎಲ್ಲ ಓದಿದ್ದು. ತುಂಬ ಚೆನ್ನಾಗಿದೆ ಸ್ಕೂಲ್ ಎಲ್ಲ, ನನಗೆ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ನಮ್ಮ ಎನ್ ಆರ್ ಪುರದ ವ್ಯೂ ಮಾತ್ರ ಸಖತ್ತಾಗಿದೆ. ತುಂಬ ಎಂಜಾಯ್ ಮಾಡಿಕೊಂಡು ನಾನು ನನ್ನ ತಂಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ.
ತುಂಬ ನೋಡುವಂಥ ಪ್ಲೇಸ್ಗಳು ತುಂಬ ಇದೆ ನಮ್ಮ ಮನ್ನಾರ್ಪುರದಲ್ಲಿ. ಅದನ್ನೆಲ್ಲ ನಾನು ಆದಷ್ಟು ನನ್ನ ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.